ನಮಸ್ತೆ. ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪ್ರಾರಂಭದಲ್ಲಿ ಚಂದನಗೋಸ್ಕರ ಹರಿ ಕಾಯ್ತಾ ಇರ್ತಾನೆ. ಇನ್ನು ಚಂದನ ಬರ್ತಾಳೆ. ಚಂದನ ಬಂದಾಗ ಹರಿ ಹೇಳ್ತಾನೆ, ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳ್ತಾನೆ. ಇನ್ನು ಚಂದನ ಕಾರಲ್ಲಿ ಕೂತ್ಕೊಳ್ತಾಳೆ. ಆಗ ಚಂದನ ಹೇಳ್ತಾಳೆ, ಹರಿ ಅವರೇ, ನಂಗೆ ನಿಮ್ಮ ಹತ್ರ ಏನೋ ಹೇಳೋಕ್ಕಿದೆ ಹರಿ ಅವರೇ ಅಂತ ಹೇಳ್ತಾಳೆ. ಆಗ ಹರಿಗಂದು ತುಂಬಾ ಖುಷಿಯಾಗುತ್ತೆ. ಹೌದಾ ಮೇಡಮ್, ಏನು ವಿಚಾರ ಹೇಳಿ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅದು ಹರಿ ಅವರೇ, ನಾನೊಂದು ತಪ್ಪು ಮಾಡಿದೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಏನಾಯ್ತು ಮೇಡಮ್, ಏನು ತಪ್ಪು ಮಾಡಿದ್ರಿ ನೀವು ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅದು ಹರಿ ಅವರೇ, ನಾನು ಡಿವೋರ್ಸ್ ತಗೊಳ್ಬಾರ್ದಿತ್ತು. ಡಿವೋರ್ಸ್ ತಗೊಂಡು ನಾನು ತಪ್ಪು ಮಾಡಿದೆ. ಡಿವೋರ್ಸ್ ನಮಗೆ ಬೇಡ ಹರಿ ಅವರೇ, ನೀವೇನಂತೀರಾ ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಹರಿ ಹೇಳ್ತಾನೆ, ಏನು ಹೇಳ್ತಿದ್ದೀರಾ ಮೇಡಮ್, ಡಿವೋರ್ಸ್ ಬೇಡವಾ? ಆಯಿತು ಮೇಡಮ್, ಡಿವೋರ್ಸ್ ಬೇಡವೇ ಬೇಡ, ನಮಗೆ ಡಿವೋರ್ಸ್ ಅಂತೂ ಬೇಡವೇ ಬೇಡ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಆಯಿತು ಹರಿ ಅವರೇ, ಅದು ಹರಿ ಅವರೇ, ಐ ಲವ್ ಯು ಅಂತ ಹೇಳ್ತಾಳೆ. ಆಗ ಹರಿಗೆ ತುಂಬಾ ಖುಷಿಯಾಗುತ್ತೆ. ಮೇಡಮ್, ಏನು ಹೇಳ್ತಿದ್ದೀರಾ ಮೇಡಮ್, ನೀವು ಈ ಮಾತನ್ನು ನಂಗೆ ಹೇಳಿದ್ರಾ ಅಂತೇಳಿ ತುಂಬ ಖುಷಿ ಪಡ್ತಾ ಡ್ಯಾನ್ಸ್ ಮಾಡಿಕಂತ ಹೋಗ್ತಾನೆ. ಆಗ ಗೊತ್ತಾಗುತ್ತೆ ಅದು ಕನಸು ಅಂತ ಹೇಳ್ಕೊಂಡು. ಆಗ ಹರಿ ಯೋಚನೆ ಮಾಡ್ತಾನೆ, ಅಯ್ಯೋ, ಮತ್ತೊಂದು ಸಲ ಕನಸೇ ನೋಡಿದ್ನ ನಾನು, ಯಾಕಪ್ಪ ಇದು ಪದೇ ಪದೇ ಇದೇ ರೀತಿ ಕನಸು ಬೀಳ್ತಾ ಇದೆ ನನಗೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಚಂದನ ಬರ್ತಾಳೆ. ಚಂದನ ಬಂದು ಹರಿ ಹತ್ರ ಮಾತಾಡ್ತಾ ಇರ್ತಾಳೆ. ಯಾವಾಗ ಬಂದ್ರಿ, ಬೇಗ ಬಂದ್ರಾ ಅಂತ ಕೇಳ್ತಾ ಇರ್ತಾಳೆ. ಆಗ ಹರಿ ಹೇಳ್ತಾನೆ, ಇಲ್ಲ ಮೇಡಮ್, ಸ್ವಲ್ಪ ಹೊತ್ತಾಯಿತು ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಅವರಿಬ್ಬರನ್ನ ಮಾತಾಡ್ತಿರೋದನ್ನು ಚಂದನನ ಬಾಸ್ ನೋಡ್ತಾ ಇರ್ತಾಳೆ. ಅವನಿಗಂತೂ ತುಂಬಾ ಸಿಟ್ಟು ಬರ್ತಾ ಇರ್ತದೆ ಚಂದನ ಹರಿ ಹತ್ರ ಮಾತಾಡ್ತಿರೋದನ್ನು ನೋಡಿ. ಇನ್ನು ಚಂದನ ಹೇಳ್ತಾಳೆ ಹರಿ ಹತ್ರ, ಹೋಗೋಣ ಅಂತ ಹೇಳ್ತಾಳೆ. ಇನ್ನು ಹರಿ ಗಾಡಿ ಸ್ಟಾರ್ಟ್ ಮಾಡಲ್ಲ. ಅವ್ನು ವೇಟ್ ಮಾಡ್ತಾ ಇರ್ತಾನೆ ಚಂದನ ಏನಾದರೂ ಮಾತಾಡ್ತಾಳೆ ಅಂತ ಹೇಳ್ಕೊಂಡು. ಇನ್ನು ಚಂದನ ಹೇಳ್ತಾಳೆ, ಯಾಕೆ ಹರಿ ಅವರೇ ಹಾಗೆ ನೋಡ್ತಿದ್ದೀರಾ, ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ನಿಮ್ಗೇನೋ ಏನಾದರೂ ಹೇಳಲಿಕ್ಕಿಲ್ವಾ, ಯೋಚನೆ ಮಾಡಿ ನಿಮ್ಗೇನಾದರೂ ಹೇಳೋಕ್ಕಿದೆಯಾ ನನಗೆ ಅಂತ ಕೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ನನಗಾ? ಹಾಂ, ಒಂದು ವಿಚಾರ ಹೇಳೋಕ್ಕಿದೆ, ಇವಾಗ ನಾವು ಹೋಗೋಣ, ಹೋಗ್ತಾ ದಾರಿಯಲ್ಲಿ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಹೌದಾ ಮೇಡಮ್, ಆಯ್ತಾಯಿತು ಅಂತ ಹೇಳ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾರೆ ಇಬ್ಬರು ಕೂಡ. ಇನ್ನು ಈ ಕಡೆ ಮಹಿ ಮುತ್ತುಗೋಸ್ಕರ ಅವನು ಕೆಲಸ ಮಾಡ್ತಿರೋ ಸೈಟಿಗೆ ಬರ್ತಾನೆ. ಅಲ್ಲಿ ಅಮಿತ್ ಬಾಯ್ ಇರ್ತಾರೆ. ಅವ್ರು ಹೇಳ್ತಾರೆ, ಮಹಿ, ಏನು ವಿಚಾರ, ಇಲ್ಲಿ ತನಕ ಬಂದಿದೆಯಲ್ವ ನೀನು ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅಮಿತ್ ಬಾಯ್, ಮುತ್ತು ಅಣ್ಣ ಇದ್ದಾನಾ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾರೆ, ಹೌದು, ಕೆಲಸ ಮಾಡ್ತಿದ್ದಾರೆ, ಕರಿಬೇಕಾ ಅಂತ ಕೇಳ್ತಾರೆ. ಆಗ ಮಹಿ ಹೇಳ್ತಾನೆ, ಬೇಡ, ಅವ್ನು ಬರಲಿ, ನಾನು ಅವನಿಗೋಸ್ಕರ ಕಾಯ್ತೇನೆ ಅಂತ ಹೇಳ್ಕೊಂಡು ಕಾಯ್ತಾ ನಿಂತಿರ್ತಾನೆ. ಆಗ ಅಲ್ಲಿಗೆ ಮುತ್ತು ಬರ್ತಾನೆ. ಮುತ್ತು ಬಂದಿದ್ದನ್ನು ನೋಡಿ ಮಹಿ ಗಟ್ಟಿಯಾಗಿ ಅವನನ್ನು ಹಗ್ ಮಾಡಿ ತುಂಬಾ ಅಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಮಹಿ, ಏನಾಯ್ತು ಮಹಿ, ಯಾಕೆ ಈ ರೀತಿ ಅಳ್ತಾ ಇದ್ದೆ, ಏನಾಯಿತು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅಣ್ಣ, ನನ್ನ ತಪ್ಪು ನಂಗೆ ಅರ್ಥ ಆಯ್ತು ಅಣ್ಣ, ಸಾರಿ ಅಣ್ಣ, ನನ್ನ ಮನೇಲಿ ಆ ರೀತಿ ಎಲ್ಲ ಮಾಡಬಾರ್ದಿತ್ತು, ನಿಮ್ಮ ಜೊತೆ ಆ ರೀತಿ ನಡ್ಕೊಳ್ಬಾರ್ದಿತ್ತು, ಸಾರಿ ಅಣ್ಣ, ನಂಗೆ ಅತ್ತಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿದರು, ಇನ್ನು ಮುಂದೆ ಹೊಸ ಮಯೂರನ ನೀವೆಲ್ಲ ನೋಡ್ತೀರಾ, ಸಾರಿ ಅಣ್ಣ, ನಾನು ಆ ರೀತಿ ಮಾಡಬಾರ್ದಿತ್ತಣ್ಣ ಅಂತ ಹೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ನೋಡು ಮಹಿ, ಪರವಾಗಿಲ್ಲ, ನೀನು ಆ ರೀತಿ ಮಾಡಿದ್ದು ತಪ್ಪೇನೂ ಅಲ್ಲ ಬಿಡು, ನಿನ್ನ ವಯಸ್ಸು ಹಾಗೇನೆ, ನೋಡು, ನೀನು ಖುಷಿಯಾಗಿರಬೇಕು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಆಗ ಮಹಿಗೂ ತುಂಬ ಖುಷಿಯಾಗುತ್ತೆ. ಇನ್ನು ಅಲ್ಲಿಗೆ ಮಹಿಮಾ ಬರ್ತಾಳೆ. ಆಗ ಮಹಿ ಹೇಳ್ತಾನೆ, ಅಣ್ಣ, ಅಲ್ಲಿ ನೋಡು, ಮಹಿಮಾ ಅವ್ರು ಬರ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಮಹಿಮಾ ಬರ್ತಾಳೆ. ಬರುವಾಗ ಟಿಫಿನ್ ಬಾಕ್ಸಲ್ಲಿ ಸಮೋಸ ಹಿಡ್ಕೊಂಡು ಬರ್ತಾಳೆ. ಅವಳು ಹೇಳ್ತಾಳೆ, ಸಮೋಸ ತೊಗೊಂಡು ಬಂದಿದ್ದೇನೆ ಅಂತ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಹೌದಾ, ನಂಗೆ ಕೊಡಿ ಅಂತ ಹೇಳ್ತಾನೆ. ಇನ್ನು ಮಹಿ ತಗೊಂಡು ತಿಂತಾನೆ. ಇನ್ನು ಮುತ್ತಿಗೆ ಕೊಡಲಿಕ್ಕೆ ಹೋಗ್ತಾಳೆ. ಆಗ ಮುತ್ತು ಹೇಳ್ತಾನೆ, ನನಗೆ ಬೇಡ, ಕೈ ಫುಲ್ ಧೂಳಾಗಿದೆ, ಕೈ ವಾಶ್ ಮಾಡ್ಕೊಂಡು ಬರ್ತೇನೆ, ಆಮೇಲೆ ಕೊಡಿ ಅಂತ ಹೇಳ್ತಾನೆ. ಆಗ ಮಹಿಮಾ ಹೇಳ್ತಾಳೆ, ನಾನೇ ನಿಮಗೆ ತಿನ್ನಿಸ್ತೇನೆ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಅವನಿಗೆ ನಾಚಿಕೆ ಆಗುತ್ತೆ. ಅವನು ಹೇಳ್ತಾನೆ, ಬೇಡ ಬೇಡ ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾನೆ, ಅಯ್ಯೋ, ನಾನು ತಿನ್ನಿಸ್ತೇನೆ, ತಗೋ ತಿನ್ನು ತಿನ್ನು ಅಂತ ಹೇಳಿ ತಿನ್ನಿಸ್ತಾನೆ. ಇನ್ನು ಮುತ್ತು ಹೇಳ್ತಾನೆ, ನೀವಿಬ್ಬರು ಮಾತಾಡ್ತೀರಿ, ನಾನು ಸ್ವಲ್ಪ ಕೆಲಸ ಮಾಡಿ ಬರ್ತೇನೆ ಅಂತ ಹೇಳಿ ಕೆಲಸ ಮಾಡಲಿಕ್ಕೆ ಹೋಗ್ತಾನೆ. ಅವನಿಗೆ ತುಂಬ ನಾಚಿಕೆ ಆಗ್ತಿರ್ತದೆ. ಇನ್ನು ಮಹಿ ಹೇಳ್ತಾನೆ ಮಹಿಮನ ಹತ್ರ, ಅಲ್ಲ, ನಿಮಗೆ ಕನ್ನಡ ಬರಲ್ಲ, ಅಣ್ಣನಿಗೆ ಹಿಂದಿ ಬರಲ್ಲ, ಹಾಗಿರುವಾಗ ನೀವಿಬ್ಬರು ಹೇಗೆ ಮಾತಾಡ್ತೀರಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅವ್ರು ಮಾತಾಡೋದು ನಂಗೆ ಅರ್ಥ ಆಗುತ್ತೆ ಅಂತ ಹೇಳಿ ಹಿಂದಿಯಲ್ಲಿ ಹೇಳ್ತಾಳೆ. ಆಗ ಮಹಿ ಹೇಳ್ತಾನೆ, ಏನು ಕನ್ಫ್ಯೂಸ್ ಆಗುತ್ತಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ಅವ್ರು ಏನು ಮಾತಾಡ್ತಾರೆ ನನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಓ, ಅರ್ಥ ಮಾಡ್ಕೊಳ್ತೀರಾ,
ನಿಮಗೆ ಕನ್ನಡ ಕಲಿಬೇಕಂತ ಆಸೆ ಇದೆಯಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ ಹೌದು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ನಿಮಗೆ ಮುತ್ತು ಅಣ್ಣ ಅಂದರೆ ಇಷ್ಟ ಅಲ್ವಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ಹೌದು ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ಹೌದಾ, ಹಾಗಾದರೆ ನಾನು ನಿಮಗೆ ಕನ್ನಡ ಕಲಿಸಿಕೊಡ್ತೇನೆ, ಒಂದು ಸ್ಪೆಷಲ್ ಆಗಿರೋ ಪದ ಹೇಳಿಕೊಡ್ತೇನೆ, ಅದನ್ನು ಹಾಗೆ ಹೋಗಿ ಮುತ್ತು ಅಣ್ಣ ಹತ್ರ ಹೇಳಿ, ಅವನಿಗಂತೂ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾನೆ ಮಹಿ. ಇನ್ನು ಮಹಿಮಾ ಹೇಳ್ತಾಳೆ ಹೌದಾ ಏನು ಅಂತ ಕೇಳ್ತಾಳೆ. ಆಗ ಮಹಿ ಹೇಳ್ತಾನೆ ನೋಡಿ, ನೀವು ನನ್ನ ಅಣ್ಣನ ಹತ್ರ ಹೋಗಿ ಹೀಗೆ ಹೇಳಿ ನೀನೊಬ್ಬ ಪೊರ್ಕಿ ಅಂತ ಹೇಳಿ, ಆಗ ಅಣ್ಣಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ. ಆಗ ಮಹಿಮಾ ಯೋಚನೆ ಮಾಡ್ತಾಳೆ ಇದ್ಯಾವ ಪದ ಅಂತ ಹೇಳಿ. ಆಗ ಮೈ ಹೇಳ್ತಾನೆ ಏನು ಯೋಚನೆ ಮಾಡ್ತಿದ್ದೀರಾ, ನೀವಿದನ್ನು ಹೋಗಿ ನನ್ನ ಅಣ್ಣನ ಹತ್ರ ಹೇಳಿ, ಅವನಿಗೆ ತುಂಬಾ ಖುಷಿಯಾಗುತ್ತೆ, ಒಂದ್ಸಲ ನನ್ನ ಎದುರಿಗೆ ಹೇಳಿ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ನೀನೊಬ್ಬ ಪೊರ್ಕಿ ಅಂತ ಹೇಳ್ತಾಳೆ. ಆಗ ಮೈ ಹೇಳ್ತಾನೆ ಹೌದು ಹೌದು ಹೀಗೇನೆ ಹೇಳಿ ಅಂತ ಹೇಳಿ ಅವಳನ್ನು ಅಲ್ಲಿಂದ ಕಳಿಸಿಕೊಡ್ತಾನೆ. ಇನ್ನು ಅವಳು ಮುತ್ತು ಹತ್ರ ಹೋಗ್ತಾಳೆ ಆ ಪದನ ಹೇಳಬೇಕು ಅಂತ ಹೇಳಿ. ಇನ್ನು ಮೈ ಅದನ್ನು ನೋಡ್ತಾ ಇರ್ತಾನೆ, ಮೈ ಏನು ಹೇಳ್ತಾಳಂತ ಹೇಳಿ. ಇನ್ನು ಮುತ್ತು ಹತ್ರ ಹೋಗಿ ಹೇಳ್ತಾಳೆ ಮುತ್ತುಜಿ ಅಂತ ಹೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ ಏನು ಮಹಿಮಾ ಅವರೇ ಅಂತ ಹೇಳ್ತಾನೆ. ಆಗ ಅವಳು ಬಲೂನ್ ಕೊಟ್ಟು ಹಾರ್ಟ್ ಸಿಂಬಲಲ್ಲಿ ಕೈ ತೋರಿಸಿ ನೀವೊಬ್ಬ ಪುರ್ಕಿ ಅಂತ ಹೇಳ್ತಾಳೆ. ತುಂಬ ನಗಾಡ್ಕೊಂಡು ಖುಷಿಯಲ್ಲಿ ಹೇಳ್ತಾಳೆ. ಅವಳ ಮನಸ್ಸಲ್ಲಿ ಅದೊಂದು ನೀವಂದರೆ ತುಂಬ ಇಷ್ಟ ಅನ್ನೋ ಪದ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಆಗ ಮುತ್ತಿಗೆ ಶಾಕ್ ಆಗುತ್ತೆ, ಅಲ್ಲ ಏನು ಹೇಳಿದ್ರಿ ನಾನಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ ಹೌದು ನೀವೊಬ್ಬ ಪೊರ್ಕಿ ಅಂತ ಹೇಳ್ತಾಳೆ. ಆಗ ಆ ಸೈಟಲ್ಲಿ ಕೆಲಸ ಮಾಡೋರೆಲ್ಲ ಅವರನ್ನು ನೋಡಿ ಯಾಕೆ ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಆಗ ಅಮಿತ್ ಬಾಯಿ ಕೂಡ ಅದನ್ನು ಕೇಳಿಸ್ಕೊಂಡು ಬಂದು ಹೇಳ್ತಾರೆ ಮಹಿಮಾ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಮಹಿಮಾ ಹೇಳ್ತಾಳೆ ಏನಾಯಿತು, ನೀನೊಬ್ಬ ಪೊರ್ಕಿ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ಮಹಿಮಾ ಅದರ ಅರ್ಥ ಗೊತ್ತಿದೆಯಾ, ಪೊರ್ಕಿ ಅಂದರೆ ಬದ್ಮಾಶ್ ಅಂತ ಹೇಳಿ ಅಂತ ಹೇಳ್ತಾಳೆ. ಆಗ ಅವಳು ತುಂಬಾ ಶಾಕ್ ಆಗುತ್ತೆ. ಆಗ ಮುತ್ತು ಹೇಳ್ತಾನೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಇನ್ನು ಮಹಿಮಾ ಅಂತೂ ಮೈನ ಓಡಿಸ್ಕೊಂಡೋಗಿ ಹೊಡಿತಾ ಇರ್ತಾಳೆ ಯಾಕೆ ಈ ರೀತಿ ಹೇಳಿದೆ ಅಂತ ಹೇಳ್ಕೊಂಡು. ಇನ್ನು ಈ ಕಡೆ ಚಂದನ ಮತ್ತು ಹರಿ ಇಬ್ಬರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಆಗ ಚಂದನ ಅವನಿಗೆ ಅಡ್ರೆಸ್ ಹೇಳ್ತಾ ಇರ್ತಾಳೆ, ರೈಟ್ ಹೋಗಿ ಲೆಫ್ಟ್ ಹೋಗಿ ಈ ಥರ ಸ್ಟ್ರೇಟ್ ಹೋಗಿ ಅಂತೇಳಿ ಅಡ್ರೆಸ್ ಹೇಳ್ತಾ ಇರ್ತಾಳೆ. ಆಗ ಹರಿ ಹೇಳ್ತಾನೆ ಮೇಡಮ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಯಾವ ಅಡ್ರೆಸ್ಸಿಗೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ ಅನಿತನ ಮನೆಗೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾಳೆ. ಆಗ ಹರಿಗೆ ಶಾಕ್ ಆಗುತ್ತೆ. ಆಗ ಹರಿ ಹೇಳ್ತಾನೆ ಏನು ಮೇಡಮ್ ಏನು ಹೇಳ್ತಿದ್ದೀರಾ, ಅನಿತಾ ಮನೆಗ, ಅಲ್ಲ ಅವ್ರ ಮನೆಗೆ ನಾವ್ಯಾಕೆ ಹೋಗ್ಬೇಕು ಇವಾಗ, ಎಲ್ಲ ಕೂಡ ಮುಗ್ದಿದೆ ಅಲ್ವಾ, ಎಲ್ಲ ಸಾರ್ಟ್ ಔಟ್ ಆಗಿದೆ, ಹಾಗಿರುವಾಗ ನಾವು ಅವ್ರ ಮನೆಗೆ ಹೋಗಿ ಏನು ಮಾಡೋಕ್ಕಿದೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ ನೀವು ಅವ್ರ ಹತ್ರ ಸಾರಿ ಕೇಳಿದ್ರಾ, ಇಲ್ಲ ತಾನೇ, ನೀವು ಅವ್ರ ಹತ್ರ ಹೋಗಿ ಸಾರಿ ಕೇಳಬೇಕು, ಆದಮೇಲೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಇನ್ನು ಹರಿ ಹೇಳ್ತಾನೆ ಬೇಡ ಮೇಡಮ್ ಅಲ್ಲಿಗೆ ಯಾಕೆ ಮೇಡಮ್ ಹೋಗಬೇಕು, ನನಗೆ ಯಾಕೋ ಸರಿ ಆಗ್ತಿಲ್ಲ ಅಲ್ಲಿ ಹೋಗೋದು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ ನೀವು ಮಾಡಿದ ತಪ್ಪಿಗೆ ನೀವು ಕ್ಷಮೆ ಕೇಳಲೇಬೇಕಲ್ವ ಅವಳ ಹತ್ರ ಹೋಗಿ ಅಂತ ಹೇಳ್ತಾಳೆ. ಇನ್ನು ಅವ್ರ ಮನೆಗೆ ಹೋಗ್ತಾರೆ. ಇನ್ನು ಅನಿತಾನಿಗೂ ತುಂಬಾ ಖುಷಿಯಾಗುತ್ತೆ. ಇನ್ನು ಅನಿತಾ ಹೇಳ್ತಾಳೆ ಬನ್ನಿ ಅಕ್ಕ ಬನ್ನಿ ಕುತ್ಕೊಳ್ಳಿ, ಜ್ಯೂಸ್ ಏನಾದರೂ ಮಾಡ್ಕೊಂಡು ಬರಲಾ ಅಂತ ಹೇಳ್ತಾಳೆ. ಆಗ ಚಂದನ ಹೇಳ್ತಾಳೆ ಏನು ಬೇಡ ಅನಿತಾ ನೀನು ಇಲ್ಲಿ ಕುತ್ಕೋ ಅಂತ ಹೇಳ್ತಾಳೆ. ಇನ್ನು ಹರಿ ಕೂಡ ಅಲ್ಲಿ ಬರ್ತಾನೆ. ಆದರೆ ಹರಿಗೆ ಅನಿತನ ಮುಖ ನೋಡಲಿಕ್ಕೆ ಇಷ್ಟ ಇರಲ್ಲ, ಏಕೆಂದರೆ ಮಾಡಿದ ತಪ್ಪಿನ ಪಶ್ಚಾತ್ತಾಪ ಅವನಿಗೆ ಕಾಡ್ತಾನೆ ಇರುತ್ತೆ. ಇನ್ನು ಚಂದನ ಹೇಳ್ತಾಳೆ ಹರಿ ಅವರೇ ಕುತ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನು ಹರಿ ಕುತ್ಕೊಳ್ತಾನೆ, ಆದರೆ ಅವನಿಗೆ ಮಾತಾಡಬೇಕಂತ ಹೇಳಿ ಮನಸ್ಸಾಗ್ತಾ ಇರಲ್ಲ. ಆಗ ಚಂದನ ಹೇಳ್ತಾಳೆ ಹರಿ ಅವರೇ ಏನು ಯೋಚನೆ ಮಾಡ್ತಿದ್ದೀರಾ, ಮೊದಲು ಅನಿತಂತ ಕ್ಷಮೆ ಕೇಳಿ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ ನಂಗೆ ನಿಮ್ಮ ಹತ್ರ ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ ಅನಿತಾ ಅವರೇ, ಆದರೆ ನಾನು ನಿಮಗೆ ಮೋಸ ಮಾಡೋ ಉದ್ದೇಶದಿಂದ ನಿಮ್ಮ ಹತ್ರ ನಾನು ಮಾತಾಡಲಿಲ್ಲ. ನಾನು ಚಂದನಿಗೆ ಪೊಸೆಸಿವ್ ಆಗಬೇಕು, ಚಂದನ ನಾನು ಇಷ್ಟಪಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಿದೆ. ಇದರಲ್ಲಿ ಯಾವ ಕೆಟ್ಟ ಉದ್ದೇಶ ಕೂಡ ಇರಲಿಲ್ಲ ಅನಿತಾ ಅವರೇ ಅಂತ ಹೇಳಿ ಎದ್ದು ನಿಂತು ಕೈ ಮುಗಿದು ಕ್ಷಮೆ ಕೇಳ್ತಾನೆ. ಆಗ ಅನಿತಾ ಹೇಳ್ತಾಳೆ ನೋಡಿ ಮೊದಲು ಕೈ ಕೆಳಗಿಳಿಸಿ, ನಿಮ್ಮದು ಮಾತ್ರ ತಪ್ಪಲ್ಲ ನಂದು ಕೂಡ ತಪ್ಪಿತ್ತು. ನೀವು ನಗಾಡ್ತಾ ಮಾತಾಡಿದ ಕೂಡಲೇ ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದು ತಪ್ಪು, ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು, ವಿಷಯ ತಿಳ್ಕೊಳ್ಬೇಕಿತ್ತು, ಆದರೂ ನಾನು ಸ್ವಲ್ಪ ಅವಸರ ಮಾಡಿದೆ ಅಂತ ಹೇಳ್ತಾಳೆ. ಇನ್ನು ಹರಿ ಹೇಳ್ತಾನೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಅನಿತಾ ಹೇಳ್ತಾಳೆ ಅಕ್ಕ ನೀವೆಷ್ಟು ಒಳ್ಳೆಯವರು, ನೀವು ಯಾವುದೇ ಒಂದು ವಿಚಾರನ ಸಮಾಧಾನ ಆಗೋ ತನಕ ಬಿಡಲ್ಲ, ಅದು ಸಮಾಧಾನ ಆಗಿ ಎಲ್ಲರೂ ಅದನ್ನು ಒಪ್ಕೊಳ್ಬೇಕು, ಎಲ್ಲರ ಮನಸ್ಸು ನಿರಾಳ ಆಗಬೇಕು, ಅಲ್ಲಿ ತನಕ ನೀವು ಆ ವಿಚಾರನ ಬಿಡಲ್ಲ ಅಲ್ವಾ ಅಕ್ಕ ಅಂತ ಹೇಳ್ತಾಳೆ.
ಆಗ ಚಂದನ ಹೇಳ್ತಾಳೆ, ಹೌದು ಅನಿತಾ ಅವರೇ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕಲ್ವಾ? ಅವ್ರು ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವ್ರ ಬಾಯಲ್ಲೇ ನಿಮ್ಮ ಹತ್ರ ಕ್ಷಮೆ ಕೇಳಿಸಿದ್ದು ಅಂತ ಹೇಳ್ತಾಳೆ. ಇನ್ನು ಅಲ್ಲಿಂದ ಚಂದನ ಮತ್ತು ಹರಿ ಇಬ್ಬರು ಬರ್ತಾರೆ. ಇನ್ನು ಹರಿ ಹೇಳ್ತಾನೆ, ಮೇಡಮ್ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನೋಡಿ, ನೀವು ತಪ್ಪು ಮಾಡಿದ್ದಕ್ಕೆ ಅವಳ ಹತ್ರ ಸಾರಿ ಕೇಳಿದ್ರಿ, ಈಗ ನಿಮ್ಮ ಮನಸ್ಸು ನಿರಾಳ ಆಗಲಿಲ್ವಾ? ಅದಕ್ಕೆ ಈ ರೀತಿ ನಾನು ಮಾಡಿದೆ ಅಂತ ಹೇಳ್ತಾಳೆ. ಇನ್ನು ಎಲ್ಲರೂ ಮನೆಗೆ ಬರ್ತಾರೆ, ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಇವತ್ತು ಅನಿತಾ ಅವ್ರ ಹತ್ರ ಹೋಗಿ ಚಂದನ ಅವರು ನನ್ನ ಹತ್ರ ಸಾರಿ ಕೇಳಿಸಿದ್ರು, ನನಗಂತೂ ಮನಸ್ಸಿಗೆ ತುಂಬ ನಿರಾಳ ಆಯಿತು ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ನಮ್ಮ ಚಂದನ ಹಾಗೇನೆ ಎಲ್ಲರನ್ನ ಸಮಾಧಾನದಿಂದ ನೋಡ್ಕೊಳ್ತಾಳೆ, ಎಲ್ಲರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಳ್ತಾಳೆ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಹೌದು ಹೌದು, ನಮ್ಮವ್ರು ಹಾಗೇನೆ ಅಲ್ವಾ ಅಂತ ಹೇಳ್ತಾರೆ. ಇನ್ನು ಮುತ್ತುಗೆ ಮಹಿಮಾ ಮೆಸೇಜ್ ಕಳಿಸ್ತಾಳೆ. ಆವಾಗ ಎಲ್ಲರೂ ಅವನನ್ನೇ ನೋಡ್ತಾರೆ. ಇನ್ನು ಮುತ್ತು ಊಟ ಮಾಡ್ತಿರುವಾಗಲೇ ಕಷ್ಟಪಟ್ಟು ಅವಳಿಗೆ ಮೆಸೇಜ್ ರಿಪ್ಲೈ ಮಾಡಬೇಕು ಅಂತ ಹೇಳ್ಕೊಂಡು ಮೊಬೈಲನ್ನು ಒತ್ತಾ ಇರ್ತಾನೆ. ಆವಾಗ ಹರಿ ಹೇಳ್ತಾನೆ, ಏನಣ್ಣ, ನಾವೆಲ್ಲ ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದು ನೀನೇ, ಇವಾಗ ನೋಡಿದರೆ ಊಟ ಮಾಡ್ತಿರುವಾಗಲೇ ಕಷ್ಟಪಟ್ಟು ಮೊಬೈಲಿಗೆ ಮೆಸೇಜಿಗೆ ರಿಪ್ಲೈ ಕಳಿಸ್ತಾ ಇದೆಯಲ್ಲ, ಯಾರು ಅಂತ ಹೇಳ್ತಾನೆ. ಆಗ ಮಹಿ ಹೇಳ್ತಾಳೆ, ಇನ್ಯಾರು, ಮಹಿ ಮಾತಿಗೇನೆ ಇರಬೇಕು ಅಂತ ಹೇಳಿ ನಗಾಡ್ತಾನೆ. ಆಗ ಮುತ್ತು ಹೇಳ್ತಾನೆ, ನೋಡು ಮಹಿ, ನೀನಂತೂ ಮಾತಾಡಬೇಡ, ನೀನು ಆವಾಗ ಮಾಡಿದ್ದೇ ಸಾಕು ನನಗೆ ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಣ್ಣ ಅಂಥದ್ದು ಏನು ಮಾಡ್ದ ಮಹಿ ಅಂತ ಕೇಳ್ತಾಳೆ. ಆಗ ಮುತ್ತು ಹೇಳ್ತಾನೆ, ಇವನು ಏನು ಮಾಡಿದ್ನ, ಇವನು ಆವಾಗ ಸೈಟಿಗೆ ಬಂದು ನನ್ನನ್ನು ಕಂಡ್ರೆ ಇಷ್ಟ ಅನ್ನೋ ಪದನ್ನ ತಪ್ಪಾಗಿ ಹೇಳಿಕೊಟ್ಟ, ನೀನೊಬ್ಬ ಪೊರ್ಕಿ ಅಂತ ಹೇಳು ಅಂತ ಹೇಳಿ ಮಹಿಮನಿಗೆ ಹೇಳಿಕೊಟ್ಟ, ದೊಡ್ಡ ಎಡವಟ್ಟೆ ಮಾಡ್ದ ಇವನು ಅಂತ ಹೇಳ್ತಾನೆ. ಆಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಅಲ್ಲ ಅಣ್ಣ, ಇದೆಲ್ಲರದು ಒಂದೊಂದು ಕತೆ ಆಯ್ತಲ್ವಾ? ನಿನ್ನ ಹುಡುಗಿಗೆ ನೋಡಿದರೆ ಕನ್ನಡ ಬರಲ್ಲ, ಇನ್ನು ಕಂಠಿ ಹುಡುಗಿಗೆ ಅವಳಿಗಂತೂ ಫೀಲಿಂಗ್ಸೇ ಇಲ್ಲ, ಭಾವನೆಗಳ ಅರ್ಥನೂ ಗೊತ್ತಿಲ್ಲ. ಆದರೆ ನಮ್ಮವರು ನೋಡು ಎಲ್ಲದಕ್ಕೂ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳ್ತಾನೆ. ಆಗ ಚಂದನ ಅವನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನು ಹರಿಗೆ ಅವರು ಟ್ರಾವೆಲ್ ಬಾಸ್ ಅದು ಕಾಲ್ ಬರುತ್ತೆ, ಟ್ರಾವೆಲ್ ಆಫೀಸ್ ಬಾಸಿದ್ದು. ಇನ್ನು ಅವ್ರು ಹೇಳ್ತಾರೆ, ಏನೋ ಹರಿ, ಏನೋ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇನ್ನೇನು ಮಾಡ್ತಿದ್ದಾನೆ, ನಾನಂತೂ ನೆಮ್ಮದಿಯಾಗಿ ಊಟ ಮಾಡ್ತಿದ್ದಾನಣ್ಣ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಹೌದು ಹೌದು, ನೀನಂತೂ ನೆಮ್ಮದಿಯಾಗಿರೋ. ಅಲ್ಲ ಕಣೋ, ನನಗೆ ಎಷ್ಟು ಸಲ ಹೇಳಿದ್ದೇನೆ, ನಿನ್ನ ಕೆಲಸ ಡ್ರೈವಿಂಗ್, ನೀ ಡ್ರೈವ್ ಮಾಡಬೇಕು, ವಾಪಸ್ ಬರಬೇಕು ಅಷ್ಟೇ. ಅದನ್ನು ಬಿಟ್ಟು ಪ್ಯಾಸೆಂಜರ್ ಹತ್ರ ಯಾಕೋ ನೀನು ಮಾತಾಡೋದು, ಅವ್ರ ಮದುವೆ ಕಥೆಲ್ಲ ನಿಂಗೆ ಯಾಕೆ, ಅವ್ರ ಪರ್ಸ್ನಲ್ ಲೈಫೆಲ್ಲ ನಿಂಗೆ ಯಾಕೆ ಈ ರೀತಿ ಮಾಡ್ತಿದ್ಯಾ? ನೋಡು, ಇದರಿಂದ ಏನಾದರೂ ನನ್ನ ಟ್ರಾವೆಲ್ಸ್ಗೆ ಕೆಟ್ಟ ಹೆಸರು ಬರಬೇಕಲ್ವಾ? ನಾನಂತೂ ನೀನನ್ನು ಬಿಡಲ್ಲ, ಇದು ನನ್ನ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇರೋದು. ನಿನ್ನ ಕೆಲಸ ಎಷ್ಟಿದೆ ಅಷ್ಟೇ ಮಾಡು ಹರಿ ನೀನು ಅಂತ ಹೇಳಿ ಬೈದು ಫೋನ್ ಕಟ್ ಮಾಡ್ತಾನೆ. ಆಗ ಮನೆಯವರೆಲ್ರಿಗೂ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಚಂದನ ಊಟನ ಅರ್ಧಕ್ಕೆ ಬಿಟ್ಟು ಬಟ್ಲು ತಗೊಂಡು ಹೋಗ್ತಾಳೆ. ಇನ್ನು ಮುತ್ತು ಕೂಡ ಅವಳು ಹಿಂದೆನೇ ಹೋಗ್ತಾನೆ. ಇನ್ನು ಕಂಠಿ ಮಹಿ ಇಬ್ಬರು ಹೋಗ್ತಾರೆ. ಆಗ ಹರಿ, ಅಯ್ಯೋ ನಿಲ್ಲಿ, ಯಾಕೆ ಹೋಗ್ತಿದ್ದೀರಾ, ಅಯ್ಯೋ ದೇವ್ರೆ, ಯಾಕೆ ದೇವ್ರೆ, ಇದೆಲ್ಲ ಬಂದು ನನ್ನನ್ನೇ ಅಟ್ಕಾಯಿಸ್ಕೊಳ್ತದೆ, ಯಾಕೆ ಈ ರೀತಿಯೆಲ್ಲ ಆಗ್ತಿದೆ ಅಂತ ಹೇಳ್ಕೊಂಡು ಇನ್ನೂ ಸ್ವಲ್ಪ ಬಡಿಸ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗೋದು ಅಂತ ನೋಡೋಣ. ಚಂದನಂಗೆ ಹರಿ ಮೇಲೆ ಸಿಟ್ಟು ಬರುತ್ತಾ, ಮುತ್ತು ಮಹಿಮಾ ಇಬ್ಬರು ಕೂಡ ಬೇರೆ ಕಡೆ ಟ್ರಿಪ್ ಹೋಗ್ತಾರಾ, ಎಲ್ಲನೂ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.